ಸಂಬಳ ಹೆಚ್ಚಿಗೆ ಕೇಳಿದ್ದಕ್ಕೆ ಕೆಲಸದಿಂದ ತೆಗೆದುಹಾಕಿದ ಅಧಿಕಾರಿ. ಬಾಗಲಕೋಟೆಯ ನವನಗರ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಂದೆ ಮಹಿಳೆ ಧರಣಿ ಕೂರಲಾಗಿದೆ. ಜಿಲ್ಲಾ ಗ್ರಂಥಾಲಯದಲ್ಲಿ 12 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತ ಇಬ್ಬರು ಮಹಿಳೆಯರು ಗ್ರಂಥಾಲಯ ಕೆಲಸ ನಂಬಿ ಜೀವನ ಸಾಗಿಸ್ತಾ ಇದ್ದ ಮಹಿಳೆಯರ ಹೊಟ್ಟೆಗೆ ಬರೆ ಇಳಿಯಲಾಗಿದೆ. ಸಂಬಳ ಹೆಚ್ಚಿಗೆ ಮಾಡ್ತೀವಿ, ಅದಕ್ಕೆ ಹಣ ಕೊಡಿ ಅಂತ ವಂಚಿಸಿರುವಂತ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲು ಮಾಡೋಕೆ ಮುಂದಾದ ನೊಂದ ಮಹಿಳೆ. ನಮಗೆ ಕೆಲಸ ಕೊಡಿ ಅಂತ ಜಿಲ್ಲಾ ಗ್ರಂಥಾಲಯದ ಬಳಿ ಕಣ್ಣೀರು ಹಾಕ್ತಾ ಇದ್ದಾರೆ ಮಹಿಳೆಯರು. ದುಡಿಮೆ ಇಲ್ಲದೆ ಬದುಕೋಕ್ಕಾಗಲ್ಲ, ಇದ್ದ ಕೆಲಸ ಕಳ್ಕೊಂಡು ಅನಾಥರಾಗಿದ್ದೇವೆ, ಮದುವೆ ಆದ ಗಂಡನೂ ಇಲ್ಲ, ಇದ್ದ 2 ಮಕ್ಕಳನ್ನು ಕರ್ಕೊಂಡು ಅನಾಥ ಆಗಿರುವಂಥ ಮಹಿಳೆ, ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕಿ ಗ್ರಂಥಾಲಯದ ಮುಂದೆ ಧರಣಿ ಕುಳಿತಿದ್ದಾರೆ ಮಹಿಳೆಯರು. ನಾವು ಬಂದು 12 ವರ್ಷ ಸರ್ ಕೆಲಸ ಮಾಡಕತ್ತೆ. ನಮಗೆ ನಮ್ಮ ತಂದೆ ದೊಡ್ಡಪ್ಪ ತೀರ್ಕೊಂಡಿದ್ರಿ, ಮಣ್ಣಿಗೆ ಹೋಗಿ ಒಳ್ಳೆ ಬರೋಗ್ಬಿಡ್ದ, ನೀವು ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ್ರಿ ಅಂತ ಎಕ್ದಮ್ ತೆಗೆದ್ರಿ ಸರ್. ಅದಕ್ಕೆ ನಮ್ಮ ನ್ಯಾಯ ಕೊಡಿಸಂತ ಎಲ್ಲ MLA ಕಡೆ ಹೋಗಿವಿ, ಎಲ್ಲ ಕಡೆ ಹೋಗಿವ್ರಿ. ಹೋದ್ರೂ ಇವ್ರು ಏನು ಉತ್ತರ ಕೊಡಾಕತ್ತಿಲ್ರಿ ಸರ್. ಮತ್ತು ಈಗ ನಮಗೆ ದಯಾಳುಗಳಾದ ತಾವು ನ್ಯಾಯ ಕೊಡಿಸ್ರಿ ಸರ್. ದುಡಿಮೆ ಇಲ್ದ ನಮಗೆ ಬದುಕಕ್ಕೆ ಆಗೋದಿಲ್ಲ, ನಮಗೂ ಮಕ್ಕಳು ಮರಿ ಇಲ್ಲ ಸರ್. ನಾನು ಅನಾಥಳಾದಂಗೆ ಆಗ್ಬಿಟ್ಟಿನಿ ಸರ್, ಇದ್ದಿದ್ದ ಕೆಲಸ ಕಳ್ಕೊಂಡು. ನ್ಯಾಯ ಕೊಡಿಸ್ರಿ ದಯಮಾಡಿ. ನನಗಂತೂ ಯಾರೂ ಇಲ್ಲ ಸರ್, ಇದ್ದು 2 ಮಕ್ಕಳು ತೀರ್ಕೊಂಡವ್ರಿ, ಗಂಡನು ಇನ್ನೊಂದು ಮಾಡ್ಕೊಂಡಾನ. ಅಂತ ಕೆಲಸ ಮಾಡ್ತಿದ್ದೇನೆ ಗ್ರಂಥಾಲಯದಲ್ಲಿ. ಈ ಸದ್ಯಕ್ಕೆ ಏನೋ ಕಾರಣ ಇಲ್ಲಾಂದರೆ ನಮ್ಗೆ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ಡಿಸೆಂಬರ್ 1ರಿಂದ ನಮ್ಮ ಕೆಲಸಕ್ಕೆ ಬರಬೇಡ್ರಿ ನೀವು ಅಂತ ಹೇಳಿಬಿಟ್ಟಿದ್ದಾರೆ. ಅದರ ಸಂಬಂಧ ಯಾವುದಕ್ಕಂತ ಕೇಳಿದ್ರು ಏನೋ ಕಾರಣನ ಕೊಡ್ತಾ ಇಲ್ಲ. ಕೊಡ್ಲಾರ ಸಂಬಂಧ ನಾವು ನಮ್ಗೆ ಪಗಾರ ಜಾಸ್ತಿ ಕೇಳಿದ್ದಕ್ಕೆ ನಾವು ಎಲ್ಲ ಕಡೆ ಲೆಟರ್ ಹಾಕಿದ್ದು ಕರೀರಿ. ಅವರು ಹೀಗಾಗಿ ಅವರು ಎಲ್ಲ ದೊಡ್ಡ ದೊಡ್ಡ CO ಸಾಹೇಬರಿಗೆ, MLA ಸಾಹೇಬರಿಗೆ ಸ್ವಲ್ಪ ಭೇಟಿ ಆದ್ರೆ, ನೀವು ಅಲ್ಯಾಕೆ ಭೇಟಿಯಾಗಿರಿ, ನೀವು ಲಂಚ ಕೊಡ್ಬೇಕು ನಮಗೆ ಅಂತ ಹೇಳಿಸಿಂದ ಪ್ಯಾಟಿ ಸರ್ ಅನ್ನೋರು 5,000 ರೂಪಾಯಿ ಲಂಚ ಇಸ್ಕೊಂಡಾರೆ ಸರ್ ನಮ್ಮ ಕಡೆ. ಆದರೂ ನಾವು ಕೇಳಿದಿರಿ, ಆದರೂ ನಮ್ಮ ಕೆಲಸದಿಂದ ತೆಗೆದಿರಿ ನೀವು ಸದ್ಯಕ್ಕೆ. ಆದರೂ ನಮ್ಮ ರೊಕ್ಕ ಇಸ್ಕೊಂಡದಕ್ಕೆ ನೀವು ಏನು ರೀ ಸರ್, ನಮ್ಗೆ ಕೆಲಸ ಬೇಕಂತೇಳಿ ರೊಕ್ಕ ಕೊಟ್ಟಿವಿ ನಿಮ್ಗೆ. ನಮಗೆ ರೊಕ್ಕ ವಾಪಸ್ ಕೊಡ್ತೀರಿ ನಮಗೆ ಅಂತ ಅಂದದಕ್ಕೆ ಯಾಕೆ